ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಅತ್ಯಂತ ವೇಗವಾಗಿ ನಾವು ಯಾವ ರೀತಿಯಾಗಿ ಟೈಪಿಂಗ್ ಅನ್ನ ಮಾಡಬಹುದು ಅನ್ನುವಂತ ವಿಧಾನವನ್ನ ನಿಮ್ಗೆ ಇಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಕನ್ನಡ ಟೈಪಿಂಗ್ ಆಗಿರ್ಬೋದು, ಇಂಗ್ಲಿಷ್ ಟೈಪಿಂಗ್ ಆಗಿರ್ಬೋದು, ಹಿಂದಿ ಟೈಪಿಂಗ್ ಆಗಿರ್ಬೋದು, ನಾವು ಕೀಬೋರ್ಡ್ ಅನ್ನ ಬಳಸದೆ. ಯಾಕಂದ್ರೆ ಟೈಪಿಂಗ್ ಕಲಿಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ಎಲ್ಲರಿಗೂ ಕೂಡ. ಯಾಕಂದ್ರೆ ಪ್ರತಿದಿನ ಕೂತ್ಕೊಂಡು ಟೈಪಿಂಗ್ ಮಾಡೋದ್ರಲ್ಲಿ ನಮ್ಗೆ ಸ್ವಲ್ಪ ಬೇಜಾರು ಅನ್ಸುತ್ತೆ. ಹಾಗಾಗಿ ಇನ್ನೊಂದು ವಿಧಾನದಿಂದ ನೀವೇನ್ ಮಾಡ್ಬೋದು, ಜಸ್ಟ್ ಕಂಪ್ಯೂಟರ್ ಒಳಗೆ ನೀವು ಮಾತಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಟೈಪ್ ಆಗುತ್ತೆ. ಅದನ್ನೇ ನೀವು ಎಲ್ಲಿ ಬೇಕು ಅಲ್ಲಿ ಆ ಒಂದು ಟೈಪಿಂಗ್ ಮಾಡಿರುವಂತದ್ದನ್ನ ಬಳಕೆ ಮಾಡ್ಕೋಬಹುದು. ಯಾವ ರೀತಿಯಾಗಿ ಮಾಡ್ಬೋದಪ್ಪ ಅಂದ್ರೆ, ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಕೀಬೋರ್ಡ್ ಅನ್ನ ಬಳಸದೆ ಡೈರೆಕ್ಟ್ ಆಗಿ ನಾನೇನ್ ಇವಾಗ ವಾಯ್ಸ್ ಮುಖಾಂತರ ಹೇಳ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಜಸ್ಟ್ ಇಲ್ಲಿ ಸ್ಪೀಕರ್ ಒಳಗೆ ಹೇಳಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಟೈಪ್ ಆಗ್ಲಿಕ್ಕೆ ಶುರು ಆಗ್ತದೆ. ಪ್ರತಿಯೊಂದು ಭಾಷೆಯಲ್ಲಿ ಕೂಡ ನೀವು ಏನ್ ಮಾಡ್ಕೋಬಹುದು, ಟೈಪಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಯಾಕಂದ್ರೆ ಟೈಪ್ ಮಾಡ್ತಾ ಕೂತ್ಕೊಂಡ್ರೆ ಟೈಮಿಂಗ್ ಸಾಲೋದಿಲ್ಲ. ಹಾಗಾಗಿ ಈ ಒಂದು ವಿಧಾನವನ್ನ ಬಳಕೆ ಮಾಡಿಕೊಂಡು ಅತ್ಯಂತ ವೇಗವಾಗಿ ಒಂದೇ ನಿಮಿಷದಲ್ಲಿ ನಿಮ್ಗೆ ಬೇಕಾದಷ್ಟು ಪೇಜ್ ಗಳನ್ನ ನೀವು ಟೈಪ್ ಅನ್ನ ಮಾಡ್ಕೋಬಹುದು. ಹೆಂಗ್ ಮಾಡೋದಾದ್ರೆ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡು ಇಲ್ಲಿ ಏನ್ ನೀವು ಸರ್ಚ್ ಮಾಡ್ಬೇಕಂದ್ರೆ ವಾಯ್ಸ್ ನೋಟ್ ಪ್ಯಾಡ್ ಅಂತ ಸರ್ಚ್ ಮಾಡ್ಬೇಕು. ಓಕೆನಾ? ಅವಾಗ ನಾನು ಏನ್ ಮಾಡ್ತೀನಿ, ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದಾನು ಕೂಡ ನೀವು ಡೈರೆಕ್ಟ್ ಆಗಿ ನಿಮ್ಮ ಕಂಪ್ಯೂಟರ್ಗೆ ಒಂದು ಹೆಡ್ಫೋನ್ ಅನ್ನ ಕನೆಕ್ಟ್ ಮಾಡ್ಕೊಂಡು ನೀವೇನ್ ಮಾಡಬಹುದು ಅಂದ್ರೆ ಹೆಡ್ಫೋನ್ ಕನೆಕ್ಟ್ ಮಾಡಿದ್ರೆ ಅದಕ್ಕೊಂದು ಡಾಟಾ ಹೋಗುತ್ತೆ. ನೀವು ಹೆಡ್ಫೋನ್ ಕನೆಕ್ಟ್ ಮಾಡ್ಲಿಲ್ಲ, ಲ್ಯಾಪ್ಟಾಪ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ನೀವು ಏನ್ ಮಾಡಬಹುದು, ಟೈಪಿಂಗ್ ಮಾಡ್ಕೋಬಹುದು. ಬಟ್ ಇನ್ನೊಂದು ಏನಾಗ್ಬಿಡುತ್ತೆ, ಸರ್ ನನ್ನ ಕಡೆ ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಇದೆ ಅಂದ್ರೆ ನೀವೇನ್ ಮಾಡ್ಬೇಕು, ಹೆಡ್ಫೋನ್ ಹಾಕೋಬೇಕು. ಓಕೆನಾ? ಅವಾಗ ನೀವೇನ್ ಮಾಡ್ಬೇಕು, ನಾನು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಅದನಿ. ಮಾಡಿದ ನಂತರ ಒಂದು ಪೇಜ್ ನಮ್ಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಅಂದ್ರೆ ಆನ್ಲೈನ್ ಮುಖಾಂತರ ನಾವೇನ್ ಮಾಡ್ಬೋದು, ಟೈಪಿಂಗ್ ಅನ್ನ ಮಾಡ್ಬೋದು. ಇಲ್ಲಿಂದ ವಾಯ್ಸ್ ಡೆಡಿಕೇಶನ್ ಅಂತೇಳಿ ಒಂದು ನಮ್ಗೆ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಸಾಕಷ್ಟು ಲಿಂಕ್ಗಳು ಕೂಡ, ಬೇರೆ ಬೇರೆ ಲಿಂಕ್ಗಳು ಕೂಡ ಈ ರೀತಿಯಾಗಿ ಓಪನ್ ಆಗುತ್ತೆ. ನಾವು ಯಾವುದನ್ನು ಓಪನ್ ಮಾಡ್ಬೇಕು ಅಂದ್ರೆ ಮೇಲ್ಗಡೆ ಕಾಣಿಸುತ್ತೆ ನಿಮ್ಗೆ ಡೆಡಿಕೇಶನ್ ಅಂತ ಕಾಣಿಸುತ್ತೆ, ವಾಯ್ಸ್ ನೋಟ್ ಪ್ಯಾಡ್ ಸ್ಪೀಚ್ ಟು ಟೆಕ್ಸ್ಟ್ ಅಂತ ಇದ್ದಿರತ್ತೆ. ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ನೀವು ಏನನ್ನ ಮಾತಾಡ್ತೀರೋ ಅದು ಆಟೋಮೆಟಿಕ್ ಆಗಿ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ನಿಮ್ಗೆ ಟೈಪಿಂಗ್ ಮಾಡಿ ಕೊಟ್ಬಿಡ್ತದ ಅತ್ಯಂತ ಸುಲಭವಾಗಿ. ಯಾಕಂದ್ರೆ ಸುಮ್ಮನೆ ಕೀಬೋರ್ಡ್ ಒಳಗೆ ಟೈಪ್ ಮಾಡ್ಕೋತ ಹೋಗಿ ಟೈಮ್ ಸುಮ್ಮನೆ ವೇಸ್ಟ್ ಮಾಡೋದ್ರಿಂದ ಈ ಒಂದು ವಿಧಾನದಿಂದ ನೀವೇನ್ ಮಾಡಬಹುದು, ಅತ್ಯಂತ ಸರಳವಾಗಿ ಮತ್ತೆ ಬೇಗನೆ ಟೈಪಿಂಗ್ ಅನ್ನ ಇಲ್ಲಿ ಮಾಡಿ ಮುಗಿಸಬಹುದು. ಓಕೆನಾ? ಈ ರೀತಿಯಾಗಿ ವಾಯ್ಸ್ ನೋಟ್ ಪ್ಯಾಡ್ ಅಂತ ಒಂದು ಪೇಜ್ ಓಪನ್ ಆದ ನಂತರ ಸ್ಟಾರ್ಟಿಂಗ್ ಮಾಡ್ಕೋರಿ. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಮಾಡಿರೋದ್ರಿಂದ ಈ ರೀತಿಯಾಗಿ ಬರ್ತಾ ಇದೆ. ನೀವು ಸ್ಟಾರ್ಟ್ಅಪ್ ಮಾಡ್ಕೋಬೇಕು. ಕೆಲವೊಂದು ಆಪ್ಷನ್ಸ್ ಬರುತ್ತೆ, ಎಸ್ ಅಂತ ಹೇಳ್ತಾ ಹೋಗಿ. ಅದಾದ ನಂತರ ಭಾಷೆಯನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಭಾಷೆ ಬಂದಿರುತ್ತೆ. ಯಾವ ಭಾಷೆಯಲ್ಲಿ ನಿಮ್ಗೆ ಟೈಪಿಂಗ್ ಮಾಡಬೇಕಾಗಿದೆ ಆ ಒಂದು ಭಾಷೆಯನ್ನ ನೀವೇನ್ ಮಾಡಬೇಕು, ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕು. ನನಗೆ ಕನ್ನಡ ಭಾಷೆಯಲ್ಲಿ ಟೈಪ್ ಮಾಡಬೇಕಾಗಿದೆ ಅಂದ್ರೆ ಕನ್ನಡವನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಮಾಡಿದ ನಂತರ ನೀವೇನ್ ಮಾಡಬೇಕು, ಇಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಬೇಕೋ ಅದನ್ನ ಸಂಪೂರ್ಣವಾಗಿ ಇಲ್ಲಿ ಟೈಪ್ ಅನ್ನ ಮಾಡ್ಕೋಬಹುದು ಅತ್ಯಂತ ಸುಲಭವಾಗಿ. ಓಕೆ, ನಾನು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಟೈಪ್ ಮಾಡ್ಲಿಕ್ಕೆ ಶುರು ಮಾಡ್ತೇನೆ. ಓಕೆ, ನೀವು ಸ್ಟಾರ್ಟ್ ಮಾಡಿದಾಗ ಈ ರೀತಿಯಾಗಿ ರೆಡ್ ಒಂದು ಪಾಯಿಂಟ್ ಆಗುತ್ತೆ. ನೀವು ರೆಡ್ ಪಾಯಿಂಟ್ ಆದ ನಂತರ ಈ ಟೈಪ್ ಮಾಡ್ಕೋಬಹುದು. ನಮಸ್ಕಾರ. ಯಾಕಂದ್ರೆ ಬಹಳಷ್ಟು ಹೆಂಗ್ ಬಂದ್ಬಿಡ್ತು ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಸ್ಟಾರ್ಟ್ ಮಾಡಿ ಹೇಳ್ತಾ ಹೋದ್ನಲ್ಲ, ಹಾಗಾಗಿ ಟೈಪ್ ಆಗ್ಬಿಟ್ಟಿದೆ. ಇದನ್ನ ತೆಗಿತೀನಿ ನಾನು. ನಮಸ್ಕಾರ ಎಲ್ಲರಿಗೂ, ಶುಭೋದಯ. ವಿಡಿಯೋ ನೋಡುವಂತ ಎಲ್ಲ ನನ್ನ ಆತ್ಮೀಯ ಯೂಟ್ಯೂಬ್ ಬಾಂಧವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ಇದೇ ರೀತಿಯಾಗಿ ಕೊಡ್ತೀರಂತ ಹೇಳಿ ಭಾವಿಸಿ ಈ ಸಂದರ್ಭದಲ್ಲಿ ತಮಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಪ್ರತಿದಿನ ಹೊಸ ಹೊಸ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಪ್ರತಿಯೊಂದು ವಿಡಿಯೋಸ್ ಅನ್ನು ನೋಡಿ ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು
ಸಂಪೂರ್ಣವಾಗಿ ಪಡೆದುಕೊಳ್ಳಿ. ಇದೇ ರೀತಿಯಾಗಿ ಪ್ರತಿದಿನ ವಿಡಿಯೋ ನೋಡಿ ಕಂಪ್ಯೂಟರ್ ಶಿಕ್ಷಣ ಕಲಿಯಿರಿ. ನಿಮ್ಮ ಹತ್ತಿರ ಕೆಲಸಕ್ಕೆ ಹೋಗಲು ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲದಿದ್ದರೆ ನಮ್ಮ ಸಂಸ್ಥೆಯಿಂದ ನಿಮ್ಮ ಮನೆ ಬಾಗಿಲಿಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಗುರು 9x ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಫಾಲೋ ಮಾಡಿ, ಮೆಸೇಜ್ ಮಾಡಿ, ಮಾಹಿತಿಯನ್ನು ಪಡೆದು ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ನಿಮ್ಮದಾಗಿಸಿಕೊಳ್ಳಿ. ಧನ್ಯವಾದಗಳು. ನೋಡ್ರಿ ಎಷ್ಟು ಬೇಗ ನಾನೇನ್ ಮಾಡಿದೆ, ಸಂಪೂರ್ಣವಾಗಿ ಇಷ್ಟೊಂದು ವಿಷಯವನ್ನ ಅತ್ಯಂತ ಸರಳವಾಗಿ ಮತ್ತೆ ವೇಗವಾಗಿ ಟೈಪಿಂಗ್ ಅನ್ನ ಮಾಡ್ಕೊಂಡ್ಬಿಟ್ಟೆ. ಇದೇ ರೀತಿಯಾಗಿ ನೀವು ಇಂಗ್ಲಿಷ್ ಒಳಗೆ ಟೈಪಿಂಗ್ ಮಾಡ್ಬೇಕಾಗಿತ್ತಂದ್ರೂ ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಭಾಷೆ ಅಷ್ಟೇ ಬದಲಾವಣೆ ಮಾಡ್ಬೇಕು. ಇಲ್ಲಿಂದ ನೀವೇನ್ ಮಾಡಬಹುದು, ಇಂಗ್ಲಿಷ್ ಭಾಷೆಯನ್ನ ಸೆಲೆಕ್ಷನ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಆಗಿ ಏನಾಗುತ್ತೆ, ಇಂಗ್ಲಿಷ್ ಒಳಗಡೆ ನೀವೇನ್ ಮಾಡ್ಕೋಬಹುದು, ಇಲ್ಲಿಂದ ಟೈಪ್ ಅನ್ನ ಮಾಡ್ಕೋಬಹುದು. ಇಂಗ್ಲಿಷ್ ಇಂಡಿಯಾ. ಓಕೆ, ನಮಸ್ಕಾರ. Voice recognition software is a Google service. Analyze all softwares, education, computer class and data entry class, computer basic class, computer tally class, attendance, ನೋಡ್ರಿ ಇಂಗ್ಲಿಷ್ ಕೂಡ ನೀವು ಯಾವ ರೀತಿಯಾಗಿ ಓದುತ್ತಾ ಹೋಗ್ತಿರೋ ಅದೇ ರೀತಿಯಾಗಿ ಏನಾಗ್ತಾ ಇರತ್ತೆ, ಇಲ್ಲಿನೂ ಕೂಡ ಇಂಗ್ಲಿಷ್ ಅಲ್ಲಿ ಟೈಪ್ ಆಗಲಿಕ್ಕೆ ಶುರುವಾಗ್ತದೆ. ಗೊತ್ತಾಗ್ತದೆ ಎಲ್ಲಿ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಸರ್, ಕನ್ನಡದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನ ಯಾವ ರೀತಿಯಾಗಿ ತಿದ್ದುಪಡಿ ಮಾಡಬೇಕು ಅಂದ್ರೆ ನೀವು ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇದನ್ನ ಕನ್ವರ್ಟ್ ನುಡಿ ಒಳಗಡೆ ನೀವು ಏನ್ ಮಾಡ್ಕೋಬೇಕು, ಕನ್ವರ್ಟೇಷನ್ ಮಾಡಬೇಕು. ಅಂದ್ರೆ ಇಲ್ಲಿ ನೀವೇನಾದ್ರೂ ಟೈಪ್ ಮಾಡ್ತೀರಿ, ಟೈಪ್ ಮಾಡ್ದಿಗೆ ಹೋದಾಗ ಇಂಗ್ಲಿಷ್ ಅಲ್ಲೇ ಬಂದ್ಬಿಡತ್ತೆ, ಹೌದಾ? ಅವಾಗ ನೀವೇನ್ ಮಾಡ್ಬೋದು, ಇದರಲ್ಲಿ ಏನಾದ್ರೂ ಕರೆಕ್ಷನ್ ಇತ್ತು ಅಂದ್ರೆ, ಯಾವ್ದಾದ್ರು ಒಂದು ಅಕ್ಷರ ಮಿಸ್ಟೇಕ್ ಆಗಿದೆ ಸರ್, ಅದನ್ನ ತಿದ್ದುಪಡಿ ಮಾಡ್ಕೋಬೇಕಾಗಿದೆ, ಬಟ್ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಬಂದಿದೆ ಅಂದ್ರೆ ನೀವೇನ್ ಮಾಡ್ಬೇಕು, ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೋಬೇಕು. ಇಲ್ಲಿಂದ ಒಂದು ಹೊಸ ಟ್ಯಾಬ್ ಅನ್ನ ಓಪನ್ ಮಾಡಬೇಕು. ಮಾಡಿದ ನಂತರ ಏನ್ ಮಾಡ್ರಿ, ಇಲ್ಲಿಂದ ನುಡಿ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ನುಡಿ ಅಂತೇಳಿ ಅಷ್ಟೇ ಟೈಪ್ ಮಾಡ್ಕೊಂಡು ನುಡಿ ಅಂತ ಯುನಿಕ್ ಕೋಡ್ ಅಂತ ಸಿಗುತ್ತೆ ನಿಮ್ಗೆ, ನುಡಿ ಟು ಯುನಿಕ್ ಕೋಡ್ ಅಂತ ಸಿಗುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನೀವೇನ್ ಮಾಡ್ಬೋದು, ಅಸ್ಕಿ ಮತ್ತೆ ಯುನಿಕ್ ಕೋಡ್ ಕನ್ನಡ ಅಂತ ಬಂದಿರುತ್ತೆ. ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ನೀವೇನ್ ಮಾಡ್ಬೋದು, ಅಲ್ಲಿ ಬಂದಿರುವಂತ ಅಕ್ಷರ ಏನ್ ನಾವು ಇಲ್ಲೇನ್ ಟೈಪ್ ಮಾಡಿದೀವಲ್ಲ, ಇದೇ ಅಕ್ಷರವನ್ನ ಕಾಪಿ ಮಾಡ್ಕೊಂಡು ಇದರ ಒಳಗೆ ತಂದು ಕಂಟ್ರೋಲ್ ವಿ ಪೇಸ್ಟ್ ಮಾಡ್ಕೊಂಡು ನೀವು ಇಲ್ಲಿ ಯುನಿಕ್ ಕೋಡ್ಗೆ ನೀವು ಸಂಪೂರ್ಣವಾಗಿ ಚೇಂಜಸ್ ಮಾಡ್ಕೋಬಹುದು. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ಇದು ನುಡಿಯಲ್ಲಿ ಕನ್ವರ್ಟ್ ಆಗಿರುತ್ತೆ. ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ನೀವು ಮೈಕ್ರೋಸಾಫ್ಟ್ ವರ್ಡ್ ಅಥವಾ ಬೇರೆ ಬೇರೆ ಯಾವ ಸಾಫ್ಟ್ವೇರ್ ಒಳಗೆ ಬೇಕಾಗಿದೆಯಲ್ಲ ಆ ಒಂದು ಸಾಫ್ಟ್ವೇರ್ ಒಳಗೆ ನೀವು ಡೈರೆಕ್ಟ್ ಆಗಿ ಇಟ್ಕೊಂಡು ಏನ್ ಮಾಡಬಹುದು ಅಂದ್ರೆ ಟೈಪ್ ಅನ್ನ ಮಾಡ್ಕೋಬಹುದು. ಓಕೆ, ನೋಡಿ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ. ಸಂಪೂರ್ಣವಾಗಿ ಇಲ್ಲಿನೂ ಕೂಡ ಏನಾಗ್ಬಿಟ್ಟಿರ್ತೈತೆ, ಅದು ಟೈಪ್ ಆಗಿ ಬಂದಿರ್ತದೆ. ಓಕೆನಾ, ನೋಡ್ಬೋದು. ಓಕೆ, ಈಗ ಇದನ್ನ ಏನ್ ಮಾಡ್ಕೋತೀನಿ, ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ನುಡಿ ಅಕ್ಷರಿಗೆ ನಾನು ಕನ್ವರ್ಟ್ ಮಾಡ್ಕೋತೇನೆ. ಗೊತ್ತಾಗ್ತದ? ಈ ರೀತಿಯಾಗಿ ಕೂಡ ನೀವೇನ್ ಮಾಡಬಹುದು, ಕನ್ನಡವನ್ನ ಅತ್ಯಂತ ವೇಗವಾಗಿ ಅತ್ಯಂತ ಸರಳವಾಗಿ ನೀವೇನ್ ಮಾಡಬಹುದು, ಟೈಪಿಂಗ್ ಅನ್ನ ಮಾಡ್ಕೋಬಹುದು. ಓಕೆ, ನಾನು ಈ ರೀತಿಯಾಗಿ ಕೂಡ ಟೈಪಿಂಗ್ ಮಾಡ್ಕೋತೀನಿ. ಸಪೋಸ್ ಇದರಲ್ಲಿ ಏನಾದ್ರೂ ಎಡಿಟ್ ಇತ್ತು ಅಂದ್ರೆ, ಸಪೋಸ್ ನಾವು ಇನ್ನೊಂದು ಏನ್ ಮಾಡ್ಬಿಡ್ತೀವಿ, ಇಲ್ಲ ಸರ್ ನಾನು ಡೈರೆಕ್ಟ್ ಇಲ್ಲಿಂದಾನೆ ಕೂಡ ನೀವು ಕಾಪಿ ಮಾಡ್ಕೊಂಡ್ರಿ ಅಂದ್ರೆ, ಓಕೆ, ನೀವು ಚೇಂಜಸ್ ಮಾಡ್ಲಿಲ್ಲ ಅಂದ್ರೆ ಏನಾಗಿರ್ತೈತಪ್ಪ ಅಂದ್ರೆ, ನಾನೇನ್ ಮಾಡ್ತೀನಿ ಇಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ. ಎರಡಕ್ಕೂ ವ್ಯತ್ಯಾಸ ಏನಾಗಿರತ್ತೆ, ಎಂಟರ್ ಮಾಡ್ಕೋತೀನಿ. ಓಕೆ, ಎಂಟರ್ ಮಾಡ್ಕೊಂಡಾಗ ಈ ಒಂದು ಅಕ್ಷರಿನ ಫಾರ್ಮೆಟ್ ಏನಾಗಿರತ್ತೆ, ತುಂಗ ಫಾರ್ಮೆಟ್ ಒಳಗೆ ಚೇಂಜಸ್ ಆಗಿರತ್ತೆ. ನೀವು ನುಡಿ ಚೇಂಜ್ ಮಾಡಿದ್ರೆ ಅದು ನುಡಿಯಲ್ಲಿ ಕನ್ವರ್ಟ್ ಆಗುವುದಿಲ್ಲ. ಗೊತ್ತಾಗ್ತದ? ತುಂಗ ಫಾರ್ಮೆಟ್ ಅಲ್ಲಿ ಚೇಂಜಸ್ ಆಗಿರತ್ತೆ. ಇಲ್ಲಿ ಏನೇ ನೀವು ಕನ್ನಡ ಟೈಪ್ ಮಾಡಬೇಕಾಗಿತ್ತು ಅಂದ್ರೆ ನೀವು ಇಲ್ಲಿಂದ ನುಡಿ ಡೈರೆಕ್ಟ್ ಓಪನ್ ಮಾಡ್ಕೋತೀರಿ. ಹೌದು, ನುಡಿ ಡೈರೆಕ್ಟ್ ಓಪನ್ ಮಾಡಿದ್ರು ಕೂಡ ಇದರಲ್ಲಿ ಯಾವುದೇ ರೀತಿಯಿಂದ ಚೇಂಜಸ್ ನಿಮ್ಗೆ ಆಗುವುದಿಲ್ಲ.
ಗೊತ್ತಾಗ್ತದ ನೋಡಿ. ನುಡಿ ನಾನು ತಗೊಂಡಿದ್ದೀನಿ, ನಮಸ್ಕಾರ ಎಲ್ಲರಿಗೂ ಅಂತ ಹೇಳಿದ್ದೀನಿ. ನಮಸ್ಕಾರ. ಸಪೋಸ್ ರ ತೆಗೆದು ನಾನು ಇಲ್ಲಿ ಬರಿಬೇಕಾಗಿದೆ ಅಂತ ತಿಳ್ಕೊರಿ. ನಮಸ್ಕಾರ, ನಮಸ್ಕಾರ, ನಾನು. ಓಕೆ, ಈ ರೀತಿಯಾಗಿ ಬರ್ತಾ ಇರತ್ತೆ, ನೋಡ್ಬೋದು ಇಲ್ಲಿಂದ. ನಾನು, ನೀನು ಅಂದ್ರೆ ಕರೆಕ್ಟ್ ಆಗಿ ಇಲ್ಲಿ ಏನಾದರೂ ನಮಗೆ ತಿದ್ದುಪಡಿ ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಅದು ಅಷ್ಟೊಂದು ಈಸಿಯಾಗಿ ಕೊಡುವುದಿಲ್ಲ. ಗೊತ್ತಾಗ್ತದ? ಹಾಗಾಗಿ ನೀವೇನ್ ಮಾಡ್ಬೋದು, ಸರ್ಟಿಫಿಕೇಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರೆ ಆಟೋಮೆಟಿಕ್ ಆಗಿ ನಮ್ಮ ನೋಡ್ರಿ, ಆಟೋಮೆಟಿಕ್ ಆಗಿ ಇದು ಯಾವ ಫಾರ್ಮೆಟ್ ಅಲ್ಲಿ ಬತ್ತಪ್ಪ ಅಂದ್ರೆ ತುಂಗ ಫಾರ್ಮೆಟ್ ಅಲ್ಲಿ ಬತ್ತು. ಇದನ್ನ ನಾನು ನುಡಿ ಫಾರ್ಮೆಟ್ ಅಲ್ಲೇ ಚೇಂಜಸ್ ಮಾಡ್ಕೋತೀನಿ. ತೆಗೆದು ನೀವೇನ್ ಮಾಡ್ಬೇಕು, ಇಲ್ಲಿಂದ ನುಡಿ ಫಾರ್ಮೆಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ನಮ್ಮ ಅಂತ ನೀವು ಟೈಪ್ ಮಾಡ್ಕೋಬಹುದು. ಓಕೆನಾ? ಆದ್ರೂ ಕೂಡ ತುಂಗ ಫಾರ್ಮೆಟ್ ಅಲ್ಲೇ ಬರ್ತಾ ಇದೆ, ಒಂದು ಪೇಜ್ ತಗೊಂಡಿರೋದ್ರಿಂದ ಆ ರೀತಿಯಾಗಿ ಬರ್ತಾ ಇರತ್ತೆ. ನೀವು ಈ ಒಂದು ನುಡಿ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ಏಕಭಾಷೆ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಓಕೆ, ಏಕಭಾಷೆ ಸೆಲೆಕ್ಷನ್ ಮಾಡ್ಕೊಂಡು ಈಗ ಏನ್ ಮಾಡ್ಕೋಬಹುದು, ನೀವು ಇಲ್ಲಿಂದ ತುಂಗ ಇರೋದನ್ನ ತೆಗೆದು ನ ಅಂತ ತೆಗೆದ್ರೆ ಈಗೇನಾಗಿರತ್ತೆ, ನಮ್ಮ ಕನ್ನಡದಲ್ಲಿ ನೀವು ಟೈಪ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ನೋಡ್ರಿ, ಸರಿಯಾಗಿ ಕನ್ನಡದಲ್ಲೇ ಟೈಪಿಂಗ್ ಆಗ್ತಾ ಇರತ್ತೆ. ನಿಮ್ಮದಾಗಿಸಿಕೊಳ್ಳಿ. ಧನ್ಯವಾದಗಳು. ಕಂಪ್ಯೂಟರ್ ಏನಾಗಿದೆ ಅದನ್ನೆಲ್ಲವನ್ನು ಕೂಡ ಗುರು 9x ಇಲ್ಲಿ ತಪ್ಪಾಗಿದೆ ಅಂದ್ರೆ ನೀವೇನ್ ಮಾಡ್ಬೋದು, ಇದನ್ನ ನೀವು ಸಂಪೂರ್ಣವಾಗಿ 9x ಅಂತಾನು ಕೂಡ ಸಂಪೂರ್ಣವಾಗಿ ಇಲ್ಲಿಂದ ಬರಿಬಹುದು. ಗೊತ್ತಾಗ್ತದೆ? ಈ ರೀತಿಯಾಗಿ ಕರೆಕ್ಷನ್ ಅನ್ನ ನೀವೇನ್ ಮಾಡ್ಕೋಬಹುದು, ತಿದ್ದುಪಡಿಯನ್ನ ಮಾಡಬಹುದು. ಬಟ್ ಇದರಲ್ಲಿ ತಿದ್ದುಪಡಿ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇರುವುದಿಲ್ಲ. ನೋಡ್ರಿ, ಏನೋ ಒಂದು ಅಕ್ಷರಗಳು ಬರ್ತಾ ಇರತ್ತೆ. ಓಕೆ, ನಾನು ಅಂತ ಬರೆದ್ರೆ ಈ ರೀತಿಯಾಗಿ ಬರ್ತಾ ಇರತ್ತೆ. ಇದರಲ್ಲಿ ತಿದ್ದುಪಡಿ ಆಗ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು, ಈ ಒಂದು ನುಡಿ ಒಂದು ಅಕ್ಷರನ ನೀವೇನ್ ಮಾಡ್ಬೇಕು, ಇಲ್ಲಿ ಹೋಗಿ ಚೇಂಜಸ್ ಅನ್ನ ಮಾಡಿಕೊಂಡು ನೀವು ಅಕ್ಷರಗಳನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಅಂದ್ರೆ ಸಣ್ಣ ಪುಟ್ಟ ಏನಾದ್ರೂ ಕರೆಕ್ಷನ್ ಆಗಿತ್ತು ಅಂದ್ರೆ ನೀವು ಕರೆಕ್ಷನ್ ಅನ್ನ ಮಾಡಿಕೊಂಡು ಆ ಒಂದು ನುಡಿಯಲ್ಲಿ ಅಕ್ಷರ ಕನ್ನಡ ಟೈಪಿಂಗ್ ಅನ್ನ ಮಾಡಿ ಮುಗಿಸ್ಕೋಬಹುದು ಕೇವಲ 1-2 ನಿಮಿಷದಲ್ಲಿ. ಗೊತ್ತಾಗ್ತದೆ? ಎಷ್ಟೇ ಪೇಜ್ ಇದ್ರೂ ಕೂಡ ನೀವು ಓದುತ್ತಾ ಹೋದ್ರೆ ಸಾಕು, ಆಟೋಮೆಟಿಕ್ ಆಗಿ ಟೈಪ್ ಆಗ್ತಾ ಹೋಗ್ಲಿಕ್ಕೆ ಶುರು ಆಗ್ತದೆ ಇಲ್ಲಿ. ಓಕೆನಾ? ಈಗ ಭಾಷೆ ಅಷ್ಟೇ ಚೇಂಜಸ್ ಮಾಡ್ಕೋಬೇಕು. ಯಾವ ಭಾಷೆಯಲ್ಲಿ ಬೇಕೋ ಎಲ್ಲಾ ಭಾಷೆಯಲ್ಲಿ ಕೂಡ ಇರುತ್ತೆ. ಹಿಂದಿ, ಮರಾಠಿ, ತೆಲುಗು ಎಲ್ಲಾ ಭಾಷೆಯಲ್ಲಿ ಕೂಡ ನೀವೇನ್ ಮಾಡಬಹುದು, ಟೈಪ್ ಅನ್ನ ಮಾಡ್ಕೋಬಹುದು. ಈ ಒಂದು ವಿಧಾನದಿಂದ ಅತ್ಯಂತ ಸುಲಭವಾಗಿ ನೀವೇನ್ ಮಾಡಬಹುದು, ಕನ್ನಡವನ್ನ ಟೈಪಿಂಗ್ ಮಾಡ್ಕೋಬಹುದು, ಮತ್ತೆ ಟೈಮು ಕೂಡ ಉಳಿಸ್ಕೋಬಹುದು. ಅವಶ್ಯಕತೆ ಇದ್ದಾಗ ಈ ರೀತಿಯಾಗಿ ಬಳಕೆ ಮಾಡಿಕೊಂಡು ನೀವು ಟೈಪ್ ಅನ್ನ ಮಾಡಿ ಮುಗಿಸ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೇನೆ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತಾ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.